ಸ್ನೇಹಿತರೆ, ನೀವು ಯಾವತ್ತಾದರೂ ಒಂದು ಮಾತು ಕೇಳಿರ್ಬೋದು, ಕಾಮಕ್ಕೆ ಕಣ್ಣಿಲ್ಲ ಅಂತ. ಈ ಮಾತನ್ನು ಯಾರೂ ಕೂಡ ಸುಮ್ಮನೆ ಹೇಳಲ್ಲ. ಯಾಕೆಂದರೆ ಈ ಕಾಮ ಯಾವಾಗ ಮದ ಇರುತ್ತೆ, ಮುಂದೆ ಯಾರಿದ್ದಾರೆ ಅಂತ ನೋಡಲ್ಲ. ಅದು ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಇಲ್ಲ ಅಕ್ಕ ತಂಗಿನೇ ಆಗ್ಬೋದು. ಸ್ನೇಹಿತರೆ, ಇವತ್ತಿನ ಕಥೆ ಈ ಕಲಿಯುಗದ, ಈ ಕಲಿಗಾಲದ ಭೀಕರ ಭಯಾನಕ ಸತ್ಯ ಘಟನೆ. ಸ್ನೇಹಿತರೆ, ಒಬ್ಬ ಹುಡುಗಿ ಇರ್ತಾಳೆ. ಇವಳಿಗೆ ಒಬ್ಬ ಹುಡುಗನ ಜೊತೆ ಪ್ರೀತಿಯಾಗಿರುತ್ತೆ. ಇವರಿಬ್ಬರು ಒಂದು ಟೆರೆಸ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೀಗೆ ಇವರು ಮಾತಾಡ್ತಾ ತುಂಬ ಹೊತ್ತು ಕಳೆಯುತ್ತೆ. ಇವರಿಗೆ ಮಾತಿಂದ ಸುಖ ಸಿಗ್ತಾರಲ್ಲ. ಈಗ ಇವರಿಬ್ಬರು ದೈಹಿಕ ಸಂಪರ್ಕ ಬೆಳೆಸ್ತಾರೆ. ಹೀಗೆ ಇವರಿಬ್ಬರು ಅಶ್ಲೀಲ ಸಾಗರದಲ್ಲಿ ತೇಲಾಡ್ತಾ ಇರುವಾಗ ಇವಳಿಗೆ ಇಬ್ಬರು ತಂಗಿರಿರ್ತಾರೆ. ಅವರು ಬಂದು ಇದನ್ನು ನೋಡ್ಬಿಡ್ತಾರೆ. ತಮ್ಮ ಅಕ್ಕನನ್ನು ಈ ಥರ ನಗ್ನ ಸ್ಥಿತಿಲಿ ನೋಡಿ ಇವೆರಡು ಹೆಣ್ಮಕ್ಳು ಹೆದರ್ತಾರೆ. ಆನಂತರ ಕಿರ್ಚಾಡ್ಬಿಡ್ತಾರೆ. ಇವೆರಡು ಹೆಣ್ಮಕ್ಳು ಯಾವಾಗ ಕಿರ್ಚಾಡ್ತಾರೆ, ಆನಂತರ ಈ ಮನೆಯ ಮುಂದೆ ಜನ ಸಾಗರ ಸೇರುತ್ತೆ. ಈ ಮನೆಯಲ್ಲಿ ಶೋಕ ಆಚರಿಸ್ತಾರೆ. ಈ ಮನೆಯಲ್ಲಿ ದುಃಖ ಆವರಿಸುತ್ತೆ. ಸ್ನೇಹಿತರೆ, ಹಾಗಾದರೆ ಆ ಹೆಣ್ಮಕ್ಳು ಕಿರ್ಚಾಡಿದ ನಂತರ ಆ ಮನೆ ಮುಂದೆ ಜನ ಯಾಕೆ ಸೇರ್ತಾರೆ? ಆ ಮನೆಯಲ್ಲಿ ಶೋಕ ಯಾಕೆ ಆಚರಿಸ್ತಾರೆ? ಆ ಮನೆಯಲ್ಲಿ ದುಃಖ ಯಾಕೆ ಆವರಿಸುತ್ತೆ? ಆ ಮನೆಯಲ್ಲಿ ಅವತ್ತು ಅಂಥ ಏನು ಘಟನೆ ನಡೆಯುತ್ತೆ? ಆ ಹುಡುಗಿ ಯಾರು, ಈ ಹುಡುಗ ಯಾರು? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನಿಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಉತ್ತರ ಪ್ರದೇಶದ ಬಹದ್ದೂರ್ಗಂಜ್ನಲ್ಲಿ ರಾಮ್ ಸಿಂಗ್ ಅಂತ ಒಬ್ಬ ರೈತ ಇರ್ತಾರೆ. ಇವನ ಹೆಂಡತಿ ಹೆಸರು ಸುಶೀಲಾ ಅಂತ. ಇವರಿಬ್ಬರಿಗೆ 5 ಜನ ಮಕ್ಕಳಿರ್ತಾರೆ. ಅದರಲ್ಲಿ 2 ಗಂಡು 3 ಹೆಣ್ಣು. ದೊಡ್ಡ ಮಗಳ ಹೆಸರು ಪ್ರಿಯಾಂಕಾ, ವಯಸ್ಸು 19 ವರ್ಷ. 4ನೇ ಮಗಳ ಹೆಸರು ರೋಶ್ನಿ, ವಯಸ್ಸು 7 ವರ್ಷ. 5ನೇ ಮಗಳ ಹೆಸರು ಶಿಲ್ಪಿ, ವಯಸ್ಸು 5 ವರ್ಷ. ಈ ರಾಮ್ ಸಿಂಗ್ ಒಬ್ಬ ರೈತ ಆಗಿರ್ತಾರೆ. ಇವ್ರಿಗೆ ಜಮೀನಿರುತ್ತೆ. ಇವರು ಜಮೀನಲ್ಲಿ ವ್ಯವಸಾಯ ಮಾಡಿದ್ರು ಕೂಡ ಇವ್ರ ಜೀವನಕ್ಕೆ ದುಡ್ಡು ಸಾಕಾಗ್ತಾರಲ್ಲ. ಅದಕ್ಕಾಗಿ ಇವರು ಮನೆಯಲ್ಲಿ ಸ್ವಲ್ಪ ಜಾನುವಾರುಗಳನ್ನೂ ಕೂಡ ಸಾಕಿರ್ತಾರೆ. ಈ ರಾಮ್ ಸಿಂಗ್ ಮತ್ತು ಸುಶೀಲಾ ಜಮೀನಲ್ಲಿ ಕೆಲಸ ಮಾಡ್ತಾರೆ. ಪ್ರಿಯಾಂಕಾ ಮನೆ ಕೆಲಸನೆಲ್ಲ ನೋಡ್ಕೋತಾಳೆ. ಈ ಪ್ರಿಯಾಂಕಾ ಬರೀ SLCವರೆಗೆ ಮಾತ್ರ ಓದಿರ್ತಾಳೆ. ಇವಳು SLCವರೆಗೆ ಯಾಕೆ ಓದಿರ್ತಾಳೆ ಅಂದರೆ, ಈ ಪ್ರಿಯಾಂಕಾ SLC ಓದುವಾಗ ಪ್ರಿಯಾಂಕಾ ಸ್ಕೂಲಿಂದ ತುಂಬ ಕಂಪ್ಲೇಂಟ್ಗಳು ಬರ್ತಾ ಇರುತ್ತೆ. ಈ ಪ್ರಿಯಾಂಕಾ ಅವನಿಗೆ ಲವ್ ಮಾಡ್ತಾ ಇದ್ದಾಳೆ, ಈ ಪ್ರಿಯಾಂಕಾ ಇವನಿಗೆ ಲವ್ ಮಾಡ್ತಾ ಇದ್ದಾಳೆ ಅಂತ. ಇದಕ್ಕಾಗಿ ಪ್ರಿಯಾಂಕಾ ಸ್ಕೂಲಿಂದ ಈ ಪ್ರಿಯಾಂಕಾ ತಂದೆ ತಾಯಿನ ಕರೆಸಿ ಎಷ್ಟೋ ಸಲ ಚೀಮಾರಿ ಹಾಕಿರ್ತಾರೆ. ಅಷ್ಟೇ ಅಲ್ಲ, ಈ ಹುಡುಗರ ತಂದೆ ತಾಯಿ ಬಂದು ಈ ಪ್ರಿಯಾಂಕಾ ಮನೆ ಮುಂದೆ ಗಲಾಟೆ ಕೂಡ ಮಾಡಿ ಹೋಗಿರ್ತಾರೆ. ಇಷ್ಟೆಲ್ಲ ಆಗಿರುತ್ತೆ. ಈ ಪ್ರಿಯಾಂಕಾ ತಂದೆ ತಾಯಿ ಈ ಪ್ರಿಯಾಂಕಾಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಈ ಪ್ರಿಯಾಂಕಾ ತನ್ನ ಕೆಟ್ಟ ಚಾಳಿನ ಬಿಡ್ತಾ ಇರಲ್ಲ. ಕೊನೆಗೆ ಈ ಪ್ರಿಯಾಂಕಾ ತಂದೆ ತಾಯಿ ಸೋತೋಗ್ತಾರೆ. ಈ ಪ್ರಿಯಾಂಕಾಗೆ ಸ್ಕೂಲಿಂದ ಬಿಡಿಸ್ಬಿಡ್ತಾರೆ, ಮನೆಯಲ್ಲೇ ಇಟ್ಕೋತಾರೆ. ಈಗ ಪ್ರಿಯಾಂಕಾ ಮನೆ ಕೆಲಸ ಮಾಡಿಕೊಂಡು ಆವಾಗವಾಗ ಜಮೀನಿಗೆ ಹೋಗೋದು ಬರೋದು ಈ ಥರ ನಡೀತಾ ಇರುತ್ತೆ. ಹೀಗೆ ಒಂದಿನ ಅಕ್ಟೋಬರ್ 8, 2023ಕ್ಕೆ ರಾಮ್ ಸಿಂಗ್ ಮತ್ತು ಸುಶೀಲಾ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಈಗ ಮನೆಯಲ್ಲಿ 3 ಜನ ಮಾತ್ರ ಉಳ್ಕೋತಾರೆ. ಪ್ರಿಯಾಂಕಾ, ರೋಶ್ನಿ, ಶಿಲ್ಪಿ. ಈ 2 ಗಂಡು ಮಕ್ಕಳು ಆಟ ಆಡೋದಕ್ಕೆ ಅಂತ ಹೊರಗಡೆ ಹೋಗಿರ್ತಾರೆ. 4 ಗಂಟೆ ಹೊತ್ತಲ್ಲಿ ಪ್ರಿಯಾಂಕಾ ತಮ್ಮ ಮನೆ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಜಮೀನು ಕಡೆ ಹೊಡ್ತಾಳೆ. ಇವಳು ಜಾನುವಾರುಗಳಿಗೆ ಮೇವು ತರೋದಿರುತ್ತೆ. ಹೀಗೆ ಇವಳು ಜಮೀನಿಗೆ ಹೋಗ್ತಾಳೆ. ಸುಮಾರು 4 ಗಂಟೆಗೆ ಹೋಗ್ತಾಳೆ. 7 ಗಂಟೆ ಹೊತ್ತಿಗೆ ತನ್ನ ತಂದೆ ತಾಯಿ ಜೊತೆ ಸೇರಿಕೊಂಡು ಜಮೀನಿಂದ ವಾಪಸ್ ಬರ್ತಾ ಇರ್ತಾಳೆ. ಇನ್ನೇನು ಮನೆ ಸ್ವಲ್ಪ ದೂರ ಇರುತ್ತೆ. ರಾಮ್ ಸಿಂಗ್ ಮಾರ್ಕೆಟಿಂದ ಸ್ವಲ್ಪ ಸಾಮಾನು ತರೋದಿರುತ್ತೆ. ಅದಕ್ಕಾಗಿ ರಾಮ್ ಸಿಂಗ್ ಅಲ್ಲಿಂದ ಹೊರಟೋಗ್ತಾನೆ. ಈಗ ತಾಯಿ ಮತ್ತು ಮಗಳು ಇಬ್ಬರು ಸೇರಿ ಮನೆ ಕಡೆ ಬರ್ತಾರೆ. ಇನ್ನೇನು ಮನೆಗೆ ವಾಪಸ್ ಬರಬೇಕು. ಸುಶೀಲಾ ನೋಡ್ತಾಳೆ, ಮನೆ ಬಾಗಿಲು ಓಪನ್ ಆಗಿರುತ್ತೆ. ತನ್ನ ಮಗಳು ಪ್ರಿಯಾಂಕಾಗೆ ಬೈತಾಳೆ, ನೀನು ಮನೆಯಿಂದ ಬರುವಾಗ ಮನೆ ಬಾಗಿಲನ್ನು ಕ್ಲೋಸ್ ಮಾಡ್ಕೊಂಡು ಬರೋದಲ್ವ ಅಂತ. ಪ್ರಿಯಾಂಕಾ ಹೇಳ್ತಾಳೆ, ಇಲ್ಲಮ್ಮ, ನಾನು ಬರುವಾಗ ಮನೆ ಬಾಗಿಲು ಕ್ಲೋಸ್ ಮಾಡ್ಕೊಂಡು ಬಂದಿದ್ದೆ. ರೂಮಲ್ಲಿ ನನ್ನ 2 ತಂಗಿರು ಮನಗಿದ್ರು ಅಂತ ಹೇಳ್ತಾಳೆ. ಸರಿ ಅಂತ ಇವರಿಬ್ಬರು ಮನೆ ಒಳಗಡೆ ಬರ್ತಾರೆ. ಸಂಜೆ 7 ಗಂಟೆ ಆಗ್ತಾ ಬಂದಿರುತ್ತೆ. ಮನೆಯಲ್ಲಿ ಕತ್ಲಾಗಿರುತ್ತೆ. ಇವರಿಬ್ಬರು ಲೈಟ್ ಆನ್ ಮಾಡ್ತಾರೆ. ಈ ಥರ ಲೈಟ್ ಆನ್ ಮಾಡಿ ನೋಡಿದ್ರೆ ಮನೆಯಲ್ಲಿ ಯಾರೂ ಕಾಣಲ್ಲ. ಈಗ ಇವರಿಬ್ಬರು ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ಹೋಗಿ ನೋಡ್ತಾರೆ. ಹೀಗೆ ನೋಡಿದಾಗ ಇವರ ತಲೆ ಮೇಲೆ ಆಕಾಶ ಕಳಚಿ ಬೀಳುತ್ತೆ. ಎದೆ ಒಡೆದೋಗುತ್ತೆ. ಯಾಕೆಂದರೆ ಅವೆರಡು ಹೆಣ್ಮಕ್ಳು ಅಲ್ಲಿ ಸತ್ತು ಮಲಗಿರ್ತಾರೆ, ರಕ್ತಾಸಿಕ್ತವಾಗಿರ್ತಾರೆ. ಇದನ್ನು ನೋಡಿದಾಗ ಸುಶೀಲಾ ಎದೆ ಒಡೆದೋಗುತ್ತೆ. ಅವಳು ಜೋರಾಗಿ ಕಿರಿಸ್ತಾಳೆ. ಜೊತೆಯಲ್ಲಿ ಪ್ರಿಯಾಂಕಾ ಕೂಡ ಅರ್ಚಾಡ್ತಾಳೆ, ಕಿರ್ಚಾಡ್ತಾಳೆ. ಹೀಗೆ ಇವರಿಬ್ಬರು ಅರ್ಚಾಡ್ತಾ ಇರೋದು, ಕಿರ್ಚಾಡ್ತಾ ಇರೋದನ್ನು ನೋಡಿ ಅಕ್ಕಪಕ್ಕದ ಜನ ಬಂದು ನೋಡ್ತಾರೆ. ಹೀಗೆ ಬಂದು ಇವ್ರು ನೋಡಿದಾಗ ಒಂದು 7 ವರ್ಷದ ಹೆಣ್ಮಗು, ಇನ್ನೊಂದು 5 ವರ್ಷದ ಹೆಣ್ಮಗು ಬರ್ಬರವಾಗಿ ಕೊಲೆಯಾಗಿರ್ತಾರೆ. ಈ 2 ಹೆಣ್ಮಕ್ಳಿಗೆ ಯಾರು ಕೊಲೆ ಮಾಡಿರ್ಬೋದು ಅಂತ ಇವ್ರ ಕೈಲಿ ಅಂದಾಜು ಕೂಡ ಮಾಡೋದಕ್ಕಾಗ್ತಾರಲ್ಲ. ಸರಿ, ಮನೇಲಿ ಕಳ್ತನ ಆಗಿರ್ಬೋದು ಅಂತ ನೋಡಿದ್ರೆ ಈ ಮನೇಲಿ ಕಳ್ತನ ಕೂಡ ಆಗಿರಲ್ಲ. ಇಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗಿದ್ದಂಥ ರಾಮ್ ಸಿಂಗ್ ಮನೆಗೆ ವಾಪಸ್ ಬರ್ತಾನೆ. ಹೀಗೆ ಬರುವಾಗ ನೋಡ್ತಾನೆ, ಇವನ ಮನೆ ಮುಂದೆ ತುಂಬ ಜನ ಸೇರಿರ್ತಾರೆ. ರಾಮ್ ಸಿಂಗ್ಗೆ ಭಯ ಆಗುತ್ತೆ. ಗಾಬರಿಯಾಗಿ ಮನೆ ಒಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ರಾಮ್ ಸಿಂಗ್ನ 2 ಮುದ್ದಾದ ಹೆಣ್ಮಕ್ಳು ಸತ್ತು ಮಲಗಿರ್ತಾರೆ. ಸ್ನೇಹಿತರೆ, ರಾಮ್ ಸಿಂಗ್ ಬಡವ ಆಗಿರ್ಬೋದು, ಆದರೆ ಇದೇ ಮಕ್ಕಳನ್ನು ಸಾಕೋದಕ್ಕೆ ಇವನು ಹಗಲು ರಾತ್ರಿ ದುಡಿತಾ ಇರ್ತಾನೆ.
ಆದರೆ ಇವೆರಡೂ ಹೆಣ್ಮಕ್ಳು ಈಗ ಅನ್ಯವಾಗಿ ಸತ್ತು ಮಲಗಿರ್ತಾರೆ. ರಾಮ್ ಸಿಂಗ್ ಇವೆರಡೂ ಹೆಣ್ಮಕ್ಳನ್ನ ಎತ್ಕೊಂಡು ತನ್ನ ಎದೆಗೆ ಒತ್ಕೋತಾನೆ, ಜೋರಾಗಿ ಹೇಳ್ತಾ ಇರ್ತಾನೆ. ಅಲ್ಲಿದ್ದಂಥ ಜನ ಈ ದೃಶ್ಯವನ್ನು ನೋಡೋಕ್ಕಾಗದೆ ಕಣ್ಣು ಮುಚ್ಕೋತಾರೆ. ಯಾಕಂದರೆ ಈ ದೃಶ್ಯ ಕರಳು ಕಿತ್ಕೊಬರೋ ಥರ ಇರುತ್ತೆ. ಇಷ್ಟೊತ್ತಿಗೆ ಈ ಸುದ್ದಿ ಇಡೀ ಊರಲ್ಲೆಲ್ಲ ಆವರಿಸುತ್ತೆ. ಜನಸಾಗರ ಬೆಳೀತಾ ಇರುತ್ತೆ. ಈ ಜನಸಾಗರದಲ್ಲಿ ಒಬ್ಬ ಬುದ್ಧಿವಂತ ಇರ್ತಾನೆ. ಅವನು ಪೊಲೀಸರಿಗೆ ಫೋನ್ ಮಾಡಿಬಿಡ್ತಾನೆ. ಸುದ್ದಿ ತಿಳಿದಂಥ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ನೋಡ್ತಾರೆ. ಈ ಥರ ಪೊಲೀಸರು ನೋಡಿದಾಗ ಇವರಿಗೆ ಮೊದಲ ನೋಟದಲ್ಲೇ ಗೊತ್ತಾಗ್ಬಿಡುತ್ತೆ ಇದೊಂದು ಕೊಲೆ ಅಂತ. ಪೊಲೀಸರು ಮನೇಲಿದ್ದವ್ರನ್ನೆಲ್ಲ ಆಚೆ ಕಳಿಸ್ತಾರೆ. ಇವೆರಡೂ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಪೊಲೀಸರು ಮೊದಲು ತಂದೆ ತಾಯಿಯನ್ನು ವಿಚಾರಿಸ್ತಾರೆ, ಇದೆಲ್ಲ ಏನಾಯಿತು ಹೇಗಾಯಿತು ಅಂತ. ಆಗ ಸುಶೀಲಾ ಹೇಳ್ತಾಳೆ, ಸರ್ ನಾವಿಬ್ಬರು ಜಮೀನಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ವಿ. ಮನೆಯಲ್ಲಿ ಪ್ರಿಯಾಂಕಾ ಮತ್ತು ನನ್ನ ಮಕ್ಕಳು ಮಾತ್ರ ಇದ್ದರು. ಇಷ್ಟೊತ್ತಿಗೆ ಬಂದು ನೋಡಿದ್ರೆ ನನ್ನ 2 ಮಕ್ಕಳನ್ನ ಯಾರೋ ಕೊಲೆ ಮಾಡಿ ಹೊಂಟೋಗಿದ್ದಾರೆ ಅಂತ ದುಃಖದಿಂದ ಜೋರಾಗಿ ಅಳ್ತಾ ಹೇಳ್ತಾಳೆ. ಈಗ ಪೊಲೀಸರು ಪ್ರಿಯಾಂಕಳನ್ನು ಕೇಳ್ತಾರೆ, ಏನಮ್ಮ ಇದೆಲ್ಲ ಹೇಗಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ ಹೇಳ್ತಾಳೆ, ಸರ್ ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ದೆ. ನನ್ನ 2 ತಮ್ಮದಿರು ಊಟ ಮಾಡಿದ್ರು. ಆನಂತರ ಅವರಿಬ್ಬರು ಆಟ ಆಡೋದಕ್ಕೆ ಹೋಗಿದ್ರು. ಇವರಿಬ್ಬರು ಊಟ ಮಾಡಿದ್ರು. ಆನಂತರ ರೂಮಲ್ಲಿ ಮಲಗಿದ್ರು. ನಾನು ಜಾನುವಾರುಗಳಿಗೆ ಮೇವು ತರೋದಿತ್ತು, ಅದಕ್ಕಾಗಿ ನಾನು ಜಮೀನಿಗೆ ಹೋದೆ. ಆನಂತರ ತಂದೆ ತಾಯಿ ಜೊತೆ ಬಂದು ನೋಡಿದ್ರೆ ಈ ಥರ ಎಲ್ಲ ಆಗಿದೆ ಅಂತ ಹೇಳ್ತಾಳೆ. ಪೊಲೀಸರು ಸರಿ ಅಂತ ಮನೆಯನ್ನು ಲಾಕ್ ಮಾಡ್ತಾರೆ. ಆ ತಂದೆ ತಾಯಿಯನ್ನು ಕೇಳ್ತಾರೆ, ನಿಮಗೆ ಯಾರ ಜೊತೆನಾದ್ರು ದ್ವೇಷ ಆಯಿತಾ? ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆಯಾ ಅಂತ. ತಂದೆ ತಾಯಿ, ಇಲ್ಲ ಸರ್, ನಮಗೆ ಯಾರ ಜೊತೆನೂ ದ್ವೇಷ ಇಲ್ಲ, ನಮ್ಮ ಮನೇಲಿ ಕಳ್ತನ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಪೊಲೀಸರು ಇಲ್ಲಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಇವೆರಡೂ ಹೆಣ್ಮಕ್ಳಿಗೆ ಯಾರ ಜೊತೆ ದ್ವೇಷ ಇರ್ಬೋದು, ಯಾವ ಕಾರಣಕ್ಕೆ ಕೊಲೆ ಮಾಡಿರ್ಬೋದು ಅಂತ. ಪೊಲೀಸರು ಈಗ ಈ ಮನೆ ಅಕ್ಕಪಕ್ಕದವ್ರಿಗೆ ವಿಚಾರಿಸ್ತಾರೆ, ಈ ಮನೆಗೆ ಯಾರಾದರೂ ಹೋದ್ರಾ, ಈ ಬೀದಿಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡಿದ್ರ ಅಂತ. ಆ ಬೀದಿಯವರು ಕೂಡ, ಇಲ್ಲ ಸರ್, ಈ ಮನೆಗೆ ಯಾರೂ ಹೋಗಿದ್ದು ನೋಡಲಿಲ್ಲ, ಈ ಬೀದಿಲಿ ಯಾರೂ ಅನುಮಾನಾಸ್ಪದವಾಗಿ ಓಡಾಡಲೂ ಇಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಈಗ ಪೊಲೀಸರು ತನಿಖೆನ ಶುರು ಮಾಡ್ತಾರೆ. ಪೊಲೀಸರು ನಾನಾ ಥರ ತನಿಖೆ ಮಾಡಿ ನೋಡ್ತಾರೆ. ಆದರೆ ಈ ಕೊಲೆ ಮಾಡಿದವರು ಯಾರು ಅಂತ ಗೊತ್ತಾಗ್ತಾನೆ ಇರಲ್ಲ. ಹೀಗೆ 2 ದಿನ ಕಳೆದೋಗುತ್ತೆ. 2 ದಿನದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇವೆರಡೂ ಹೆಣ್ಮಕ್ಳ ತಲೆಗೆ ಯಾರೋ ತುಂಬ ಹರಿತವಾದ ಹತಾರ್ನಿಂದ ಹೊಡೆದಿದ್ದಾರೆ. ಒಂದೊಂದು ತಲೆಗೆ ಸುಮಾರು ಒಂದು 20 ಸಲ ಹೊಡೆದಿದ್ದಾರೆ ಅಂತ ಎಂಟ್ರಿ ಆಗಿರುತ್ತೆ. ಪೊಲೀಸರು ಇಲ್ಲಿ ಎಷ್ಟೇ ತನಿಖೆ ಮಾಡಿದ್ರು ಏನೋ ಒಂದು ಗೊತ್ತಾಗ್ತಾ ಇರಲ್ಲ. ಅದಕ್ಕಾಗಿ ಪೊಲೀಸರು ಈಗ ಫಾರೆನ್ಸಿಕ್ನವ್ರನ್ನ ಕರ್ಕೊಂಡು ಬರ್ತಾರೆ. ಈಗ ಪೊಲೀಸರು ಇಡೀ ಮನೆಯನ್ನೆಲ್ಲ ತಡ್ಕಾಡ್ತಾರೆ. ಹೀಗೆ ಇವರು ತಡ್ಕಾಡುವಾಗ ಆ ಮನೆಯಲ್ಲಿ ಒಂದು ಕೊಳ್ಳಿ ಸಿಗುತ್ತೆ. ಆ ಕೊಳ್ಳಿಲಿ ಎಲ್ಲೋ ಒಂಚೂರು ರಕ್ತ ಅಂಟಿರುತ್ತೆ. ಪೊಲೀಸರು ಅದನ್ನು ತಮ್ಮ ವಶಕ್ಕೆ ತಗೋತಾರೆ. ಹೀಗೆ ಪೊಲೀಸರು ಮತ್ತೆ ಮನೆಯಲ್ಲೆಲ್ಲ ಹುಡುಕಾಡುವಾಗ ಮನೆಯಿಂದ ಆಚೆ ಒಂದು ಬಟ್ಟೆ ನೇತಾಕಿರ್ತಾರೆ. ಆ ಬಟ್ಟೆಯನ್ನು ಒಣಗೋದಕ್ಕೆ ಹಾಕಿರ್ತಾರೆ. ಆ ಬಟ್ಟೆಯನ್ನು ಸೂಕ್ಷ್ಮವಾಗಿ ನೋಡಿದಾಗ ಆ ಬಟ್ಟೆಯಲ್ಲೂ ಕೂಡ ಒಂಚೂರು ರಕ್ತ ಅಂಟಿರುತ್ತೆ. ಈಗ ಪೊಲೀಸರು ಆ ಬಟ್ಟೆನ ತಗೋತಾರೆ. ಆ ತಂದೆ ತಾಯಿ ಹತ್ರ ಹೋಗ್ತಾರೆ. ಈ ಬಟ್ಟೆ ಯಾರ್ದು ಅಂತ ಕೇಳ್ತಾರೆ. ಆ ಬಟ್ಟೆ ಪ್ರಿಯಾಂಕದು ಅಂತ ಹೇಳ್ತಾರೆ. ಈಗ ಪೊಲೀಸರಿಗೆ ಪ್ರಿಯಾಂಕಾ ಮೇಲೆ ಅನುಮಾನ ಬರುತ್ತೆ. ಈಗ ಪೊಲೀಸರು ಈ ಪ್ರಿಯಾಂಕಳನ್ನು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ವಿಚಾರಣೆ ಮಾಡ್ತಾರೆ. ಆದರೆ ಪ್ರಿಯಾಂಕಾ ನಾಟಕ ಮಾಡ್ತಾಳೆ. ಈಗ ಪೊಲೀಸರು ತಮ್ಮ ವಿಚಾರಣೆಯನ್ನು ಸ್ವಲ್ಪ ಟೈಟ್ ಮಾಡ್ತಾರೆ. ಇಲ್ಲಿ ಯಾವಾಗ ವಿಚಾರಣೆ ಟೈಟ್ ಆಗುತ್ತೆ, ಪ್ರಿಯಾಂಕಾ ತಾನು ಮಾಡಿದ್ದಂಥ ತಪ್ಪನ್ನು ಒಪ್ಕೋತಾಳೆ. ಹೌದು, ಇವೆರಡು ಕೊಲೆಗಳನ್ನ ನಾನೇ ಮಾಡಿದ್ದು ಅಂತಾಳೆ. ಪೊಲೀಸರು ಕೇಳ್ತಾರೆ, ಇವರಿಬ್ಬರು ನಿನ್ನ ತಂಗಿರಲ್ವಮ್ಮ, ಇವರೇನಂತ ತಪ್ಪು ಮಾಡಿದ್ರು ನೀನು ಇಷ್ಟೊಂದು ಬರ್ಬರವಾಗಿ ಕೊಲೆ ಮಾಡೋದಕ್ಕೆ ಅಂತ. ಈಗ ಪ್ರಿಯಾಂಕಾ ಒಂದು ಕಥೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸುಮಾರು ಇಲ್ಲಿಂದ 2 ತಿಂಗಳ ಹಿಂದೆ ಪ್ರಿಯಾಂಕಾ ಒಂದು ಸಲ ಜಮೀನಿಗೆ ಹೋಗ್ತಾ ಇರ್ತಾಳೆ. ಹೀಗೆ ಜಮೀನಿಗೆ ಹೋಗಿ ಬರುವಾಗ ಅಲ್ಲಿ ಒಬ್ಬ ಹುಡುಗ ಪರಿಚಯ ಆಗ್ತಾನೆ. ಅವನ ಹೆಸರು ಅಮನ್ ಅಂತ. ಈ ಮೊದಲು ಇವರಿಬ್ಬರಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಆನಂತರ ಬರ್ತಾ ಇವರಿಬ್ಬರಲ್ಲಿ ಪ್ರೀತಿಯಾಗಿರುತ್ತೆ. ಇವರಿಬ್ಬರು ಅಲ್ಲಿ ಇಲ್ಲಿ ಕದ್ದು ಮುಚ್ಚು ಆವಾಗವಾಗ ಸೇರ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಈಗ ಕಳೆದ 1 ವಾರದ ಹಿಂದೆ, ಅಂದರೆ ಈ ಘಟನೆ ನಡೆಯೋದಕ್ಕೆ 1 ವಾರದ ಹಿಂದೆ, ಅಮನ್ ಒಂದು ಸಲ ಪ್ರಿಯಾಂಕಾ ಮನೆ ಹತ್ರ ಬರ್ತಾನೆ. ಮಧ್ಯಾಹ್ನದ ಹೊತ್ತಾಗಿರುತ್ತೆ. ಮನೆಯಲ್ಲಿ ಯಾರೂ ಇರಲ್ಲ. ಎಲ್ಲರೂ ಜಮೀನು ಕೆಲಸಕ್ಕೆ ಹೋಗಿರ್ತಾರೆ. ಮೊದಲು ಪ್ರಿಯಾಂಕಾ ಅಮನನ್ನು ಕರ್ಕೊಂಡೋಗಿ ಮನೆಯಲ್ಲೇ ಕುಂಡಿಸ್ಕೋತಾಳೆ. ಒಂದು 5-10 ನಿಮಿಷ ಮಾತಾಡ್ತಾರೆ. ಆನಂತರ ಇವರಿಬ್ಬರು ಟೆರಸ್ ಮೇಲೆ ಹೋಗ್ತಾರೆ. ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೀಗೆ ತುಂಬ ಹೊತ್ತು ಕೂತ್ಕೊಂಡು ಮಾತಾಡ್ತಾರೆ. ಇವರಿಗೆ ಮಾತಿಂದ ತೃಪ್ತಿ ಸಿಗ್ತಾರಲ್ಲ. ಈಗ ಇವರಿಬ್ಬರು ದೈಹಿಕ ಸಂಪರ್ಕ ಬೆಳೆಸ್ತಾರೆ. ಹೀಗೆ ಇವರಿಬ್ಬರು ಅಶ್ಲೀಲ ಸಾಗರದಲ್ಲಿ ತೇಲಾಡ್ತಾ ಇರ್ತಾರೆ. ಇಷ್ಟೊತ್ತಿಗೆ ಈ ಪ್ರಿಯಾಂಕಾ ತಂಗಿರು ಅದೆಲ್ಲೋ ಆಟ ಆಡ್ತಾ ಇರ್ತಾರೆ. ಅವರು ಮನೆಗೆ ಬರ್ತಾರೆ. ಹೀಗೆ ಬಂದಂತಹ ಹೆಣ್ಮಕ್ಳು ಟೆರಸ್ ಮೇಲೆ ಹೋಗಿ ನೋಡ್ತಾರೆ. ಅಲ್ಲಿ ಅಕ್ಕನನ್ನು ಆ ನಗ್ನ ಸ್ಥಿತಿಲಿ ನೋಡಿ ಅವೆರಡೂ ಹೆಣ್ಮಕ್ಳು ಹೆದರ್ತಾರೆ, ಕಿರ್ಚಾಡ್ಬಿಡ್ತಾರೆ. ಹೀಗೆ ಇವೆರಡು ಹೆಣ್ಮಕ್ಳು ಕಿರ್ಚಾಡೋದನ್ನು ನೋಡಿ ಈ ಪ್ರಿಯಾಂಕಾ ಮತ್ತು ಅಮನ್ ಅವರಿಬ್ಬರು ಗಾಬರಿ ಪಡ್ತಾರೆ. ಅಮನ್ ಬಟ್ಟೆ ಹಾಕ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಈ ಪ್ರಿಯಾಂಕಾ ತನ್ನ ತಂಗಿರ ಹತ್ರ ಹೋಗ್ತಾಳೆ. ನೋಡಿ, ಈ ಮಾತನ್ನು ಅಪ್ಪ ಅಮ್ಮನಿಗೆ ಹೇಳಬಾರ್ದು, ನಿಮ್ಗೆ ಏನು ಬೇಕಾದರೂ ಕೊಡ್ತೀನಿ, ಹೇಳಿದ್ರೆ ನಿಮ್ಮಿಬ್ರಿಗೂ ಹೊಡಿತೀನಿ ಅಂತ ಪ್ರಿಯಾಂಕಾ ಹೆದರಿಸ್ತಾಳೆ. ಆ ತಂಗಿರು ಸರಿ ಅಂತ ಒಪ್ಕೋತಾರೆ. ಸಂಜೆ ಆಗುತ್ತೆ. ಆದರೆ ಅವೆರಡು ಚಿಕ್ಕ ಮಕ್ಕಳು, ಅವಕ್ಕೆ ಅರ್ಥ ಆಗಲ್ಲ. ಸಂಜೆ ಅಮ್ಮ ಮನೆಗೆ ಬಂದಾಗ ಅವತ್ತು ನಡೆದಂಥ ಅಷ್ಟು ಘಟನೆನ ತಮ್ಮ ತಾಯಿ ಮುಂದೆ ಹೇಳ್ಬಿಡ್ತಾರೆ. ಈ ಮಾತು ಕೇಳಿ ಸುಶೀಲಾಗೆ ತುಂಬ ಕೋಪ ಬರುತ್ತೆ.
ಸುಶೀಲಾ ಪ್ರಿಯಾಂಕಾಗೆ ಹಿಡ್ಕೊಂಡು ಹೊಡಿತಾ ಇರ್ತಾಳೆ. ಅಷ್ಟೊತ್ತಿಗೆ ರಾಮ್ ಸಿಂಗ್ ಬರ್ತಾನೆ. ಯಾಕೆ ಹೊಡಿತಾ ಇದೆಯಾ ಅಂತ ಕೇಳ್ತಾನೆ. ಸುಶೀಲಾ ಮಕ್ಕಳು ಹೇಳಿದಂಥ ಇಡೀ ಮಾತನ್ನು ತನ್ನ ಗಂಡನಿಗೆ ಹೇಳ್ತಾಳೆ. ಈ ಮಾತನ್ನು ಕೇಳಿದಾಗ ಯಾವ ತಂದೆಗೆ ತಾನೇ ಕೋಪ ಬರೋಲ್ಲ. ರಾಮ್ ಸಿಂಗ್ ಕೂಡ ಈ ಪ್ರಿಯಾಂಕಾಗೆ ಹಿಡ್ಕೊಂಡು ಹೊಡಿತಾನೆ. ಅಷ್ಟೇ ಅಲ್ಲ, ಇನ್ಮೇಲೆ ನಿನ್ನ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಸ್ಟ್ರಿಕ್ಟಾಗಿ ಕಂಡೀಷನ್ ಮಾಡ್ತಾನೆ. ಇದಾದ ನಂತರ ಪ್ರಿಯಾಂಕಾ ಈಗ ತಂದೆ ಹೇಳಿದಂತೆ ಸುಮ್ಮನೆ ಇದ್ಬಿಡ್ತಾಳೆ. ಇವಳು ಸುಮ್ಮನಿದ್ರೂ ಕೂಡ ಈಗ ಕಥೆಯಲ್ಲಿಂದ ಬೇರೆ ಥರ ಟರ್ನ್ ಆಗುತ್ತೆ. ಈಗ ಪ್ರಿಯಾಂಕಾಗೆ ಮನೆಯಲ್ಲಿ ಮೊದಲು ಏನು ಮರ್ಯಾದೆ ಕೊಡ್ತಾಯಿದ್ರು, ಈಗ ಮರ್ಯಾದೆ ಕೊಡ್ತಾ ಇರಲ್ಲ. ಇವಳಿಗೆ ತುಂಬ ಕೀಳಾಗಿ ಕಾಣ್ತಾ ಇರ್ತಾರೆ. ತುಂಬ ಚುಚ್ಚುಮಾತುಗಳನ್ನ ಆಡ್ತಾ ಇರ್ತಾರೆ. ಪ್ರಿಯಾಂಕಾ ಏನೇ ಮಾಡಿದ್ರೂ ಅನುಮಾನವಾಗಿ ನೋಡ್ತಾ ಇರ್ತಾರೆ. ಪ್ರಿಯಾಂಕಾ ಎಲ್ಲೇ ಹೋಗಲಿ ಬರಲಿ ಇವಳ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಪ್ರಿಯಾಂಕಾಗೆ ಇದರಿಂದ ತುಂಬ ಬೇಜಾರಾಗ್ತಾ ಇರುತ್ತೆ. ಇಷ್ಟೆಲ್ಲ ಹೇಗೋ ತಡ್ಕೊಳ್ಳೋಣ. ಆದರೆ ಇದೆಲ್ಲ ನಡೆದ ಒಂದು 2-3 ದಿನದ ನಂತರ ಮತ್ತೆ ಈ ಅಮ್ಮನ್ ಪ್ರಿಯಾಂಕಾಗೆ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು ಸಲ ತಂದೆ ತಾಯಿ ಮನೇಲಿರಲ್ಲ. ಪ್ರಿಯಾಂಕಾ ಫೋನ್ ಎತ್ತುತ್ತಾಳೆ. ಈ ಅಮ್ಮನ ಜೊತೆ ಮಾತಾಡ್ತಾಳೆ. ನೋಡು, ನಮ್ಮಿಬ್ಬರ ಜೊತೆ ಏನೆಲ್ಲ ನಡೆದಿದೆ ಇದನ್ನೆಲ್ಲ ಮರ್ತ್ಬಿಡು. ನಾನು ಮತ್ತೆ ನಿನ್ನ ಜೊತೆ ಸೇರಿದ್ರೆ ಮಾತಾಡಿದ್ರೆ ನಮ್ಮ ಮನೇಲಿ ಬಿಡಲ್ಲ. ಮೊನ್ನೆ ನಡೆದಂಥ ಘಟನೆಯಿಂದ ನಮ್ಮ ಮನೇಲಿ ನನಗೆ ಈಗಾಗಲೇ ಮರ್ಯಾದೆ ಕೊಡ್ತಾಯಿಲ್ಲ. ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ. ಹೇಗೆ ಬೇಕೋ ಹಾಗೆ ಹೀಯಾಳಿಸ್ತಾ ಇದ್ದಾರೆ. ತಮ್ಮದಿರ ಮುಂದೆ ತಂಗಿರ ಮುಂದೆ ಈ ಥರ ಬೈಯೋದ್ರಿಂದ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನೀನು ನನಗೆ ಮರ್ತ್ಬಿಡು ಅಂತ ಹೇಳ್ತಾಳೆ. ಆದರೆ ಅಮ್ಮನ ಹೇಳ್ತಾನೆ, ನೋಡು, ನೀನು ಎಷ್ಟೇ ಹೇಳಿದ್ರು ನನ್ನ ಕೈಲಿ ನಿನ್ನನ್ನು ಮರೆಯೋಕ್ಕಾಗ್ತಾಯಿಲ್ಲ. ಒಂದು ಕೆಲಸ ಮಾಡು, ನಿನಗೆ ಇಷ್ಟು ಬೇಜಾರಾಗಿದ್ದರೆ ಆವತ್ತಿನ ಘಟನೆಗೆ ನಿನ್ನ ತಂಗಿರೇ ಕಾರಣ. ಅವರಿಬ್ಬರನ್ನ ಸಾಯಿಸೇ ಬಿಡು ಅಂತ ಹೇಳ್ತಾನೆ. ಸ್ನೇಹಿತರೆ, ಅಮ್ಮನ ಈ ಮಾತನ್ನು ಸೀರಿಯಸ್ ಆಗಿ ಹೇಳ್ತಾನ ಇಲ್ಲ ಅವತ್ತಿನ ಬರೀ ಟೈಮ್ ಪಾಸ್ಗೆ ಈ ಮಾತನ್ನು ಹೇಳ್ತಾನ ಗೊತ್ತಿಲ್ಲ. ಆದರೆ ಪ್ರಿಯಾಂಕಾ ಮನಸ್ಸಲ್ಲಿ ಈ ಮಾತು ಹಾಗೆ ಉಳ್ಕೊಬಿಡುತ್ತೆ. ಹೌದು, ನಾನು ಈ ಥರ ಮಾಡಬೇಕಿತ್ತು ಅಂತ ಪ್ರಿಯಾಂಕಾಗೆ ಅನಿಸುತ್ತೆ. ಆದರೆ ಪ್ರಿಯಾಂಕಾ ಅಮ್ಮನ ಜೊತೆ ಅವತ್ತು ಆ ಫೋನಲ್ಲಿ ಮಾತಾಡ್ತಾಳೆ. ಆನಂತರ ಸುಮ್ಮನಾಗ್ಬಿಡ್ತಾಳೆ. ಆವತ್ತು ಅಕ್ಟೋಬರ್ 8, 2023. ತಂದೆ ತಾಯಿ ಜಮೀನಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ. ಪ್ರಿಯಾಂಕಾ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ತಮ್ಮದಿರು ಆಚೆ ಆಟ ಆಡೋದಕ್ಕೆ ಅಂತ ಹೊರಗಡೆ ಹೋಗಿರ್ತಾರೆ. ಈ ತಂಗಿರು ಸುಮ್ಮನೆ ಇರ್ತೇನೆ ಬಂದು ಈ ಪ್ರಿಯಾಂಕಾಗೆ ಕಿಚಾಯಿಸ್ತಾ ಇರ್ತಾರೆ. ಅವತ್ತು ನೋಡಿದಂಥ ಘಟನೆನ ಎತ್ಕೊಂಡು ಈ ಪ್ರಿಯಾಂಕಾಗೆ ಬಂದು ಕಿಚಾಯಿಸ್ತಾ ಇರ್ತಾರೆ. ಪ್ರಿಯಾಂಕಾಗೆ ಕೋಪ ನೆತ್ತಿಗೆ ಇರ್ತಾ ಇರುತ್ತೆ. ಪ್ರಿಯಾಂಕಾ ಮೊದಲು ಹೇಳ್ತಾಳೆ, ನೋಡಿ ಸುಮ್ಮನಿದ್ಬಿಡಿ, ನನ್ನ ತಂಟೆಗೆ ಬರಬೇಡಿ ಅಂತ. ಆದರೆ ತಂಗಿರಿಗೆ ಇದರಿಂದ ಮಜಾ ಬರ್ತಾ ಇರುತ್ತೆ. ಅದಕ್ಕಾಗಿ ಅವರು ಬಂದು ಪ್ರಿಯಾಂಕಾಗೆ ಮತ್ತೆ ಆ ಮಾತನ್ನು ಹೇಳ್ತಾ ಇರ್ತಾರೆ. ಪ್ರಿಯಾಂಕಾ ಹೋಗಿ ಮನೆ ಬಾಗಿಲನ್ನು ಕ್ಲೋಸ್ ಮಾಡ್ತಾಳೆ. ತನ್ನ 2 ತಂಗಿರನ್ನು ಒಂದು ರೂಮ್ಗೆ ಹೇಳ್ಕೊಂಡು ಹೋಗ್ತಾಳೆ. ಆ ರೂಮಲ್ಲಿ ಒಂದು ಕೊಳ್ಳಿ ಇರುತ್ತೆ. ಆ ಕೊಳ್ಳಿಯನ್ನು ತಗೊಂಡು ಅವೆರಡು ಹೆಣ್ಮಕ್ಳ ತಲೆ ಮೇಲೆ 1-2-3 ಏಟು ಹೊಡಿತಾಳೆ. ಇಷ್ಟಕ್ಕೆ ಆ 2 ಹೆಣ್ಮಕ್ಳು ಸತ್ತೋಗಿರ್ತಾರೆ. ಆದರೆ ಪ್ರಿಯಾಂಕಾ ಮನಸ್ಸಲ್ಲಿ ಇವೆರಡು ಹೆಣ್ಮಕ್ಳ ಮೇಲೆ ತುಂಬ ಕೋಪ ಇರುತ್ತೆ. ಅದಕ್ಕಾಗಿ ಸುಮಾರು ಒಂದು 20 ಏಟು ಹೊಡಿತಾಳೆ. ಆನಂತರ ಇವೆರಡು ಹೆಣ್ಮಕ್ಳು ಸತ್ತು ಬಿದ್ದಿರ್ತಾರೆ. ರೂಮೆಲ್ಲ ರಕ್ತ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಪ್ರಿಯಾಂಕಾ ಸುಮಾರು ಫಿಲಮ್ಗಳನ್ನ ನೋಡಿರ್ತಾಳೆ. ಅದಕ್ಕಾಗಿ ಈಗ ಪ್ರಿಯಾಂಕಾ ಇದರಿಂದ ಹೇಗಾದರೂ ಮಾಡಿ ಪಾರಾಗಬೇಕು. ಇಡೀ ರೂಮನ್ನೆಲ್ಲ ಕ್ಲೀನ್ ಮಾಡ್ತಾಳೆ. ಅದಾದ ನಂತರ ಆ ಕೊಳ್ಳಿಯನ್ನು ತೊಳೆದು ಮಡಗ್ತಾಳೆ. ಬಟ್ಟೆ ನೋಡ್ತಾಳೆ. ಬಟ್ಟೆ ಎಲ್ಲ ರಕ್ತ ಆಗಿರುತ್ತೆ. ಮೊದಲು ಬಟ್ಟೆ ಚೇಂಜ್ ಮಾಡ್ತಾಳೆ. ಆ ಬಟ್ಟೆಯನ್ನು ಒಗೆದು ಒಣಗಾಕ್ತಾಳೆ. ಮನೆ ಹತ್ರ ಬರ್ತಾಳೆ. ಮನೆ ಬಾಗಿಲನ್ನು ಓಪನ್ ಮಾಡಿ ಇಟ್ಬಿಡ್ತಾಳೆ. ಆನಂತರ ಜಮೀನು ಕಡೆ ಹೊಡ್ತಾಳೆ. ಇವಳು ಮನೆ ಬಾಗಿಲನ್ನು ಯಾಕೆ ಓಪನ್ ಮಾಡಿ ಇಟ್ಟಿರ್ತಾಳೆ ಅಂದರೆ, ಮನೆ ಒಳಗಡೆ ಯಾರೋ ಬಂದಿದ್ರು, ಅವೆರಡು ಹೆಣ್ಮಕ್ಳಿಗೆ ಕೊಲೆ ಮಾಡಿ ಹೊರಟೋದ್ರು ಅನ್ನೋ ಥರ ಈ ಪ್ರಿಯಾಂಕಾ ಮನೆ ಬಾಗಿಲನ್ನು ಓಪನ್ ಮಾಡಿಟ್ಟು ಹಾಗೆ ಹೊರಟೋಗ್ತಾಳೆ. ಆನಂತರ ಸಂಜೆ ಆಗುತ್ತೆ. ತನ್ನ ತಾಯಿ ಜೊತೆ ಮನೆಗೆ ಬರ್ತಾಳೆ. ಇಷ್ಟೆಲ್ಲ ನಾಟಕ ಆಡ್ತಾಳೆ. ಇದೆಲ್ಲ ಪೊಲೀಸರ ಮುಂದೆ ಹೇಳ್ತಾಳೆ. ಹೌದು, ಇಷ್ಟೆಲ್ಲ ಕೊಲೆಗಳನ್ನ ನಾನೇ ಮಾಡಿದ್ದು, ಈ ಥರ ಎಲ್ಲ ಮಾಡಿದೆ ಅಂತ ಒಪ್ಕೋತಾಳೆ. ಪೊಲೀಸರು ಮೊದಲು ಈ ಪ್ರಿಯಾಂಕಳನ್ನು ಅರೆಸ್ಟ್ ಮಾಡ್ಕೋತಾರೆ. ಆನಂತರ ಇಷ್ಟೆಲ್ಲ ಕೊಲೆಗಳಾಗೋದಕ್ಕೆ ಈ ಐಡಿಯಾವನ್ನು ಕೊಟ್ಟಂಥ ಅಮ್ಮನಿಗೂ ಕೂಡ ಅರೆಸ್ಟ್ ಮಾಡ್ತಾರೆ. ಈಗ ಇವರಿಬ್ಬರೂ ಕೂಡ ಜೈಲಿಗೆ ಕಳಿಸಿರ್ತಾರೆ. ಆದರೆ ಅಮ್ಮನ ಈ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಇದರಿಂದಾಗಿ ಈ ಅಮ್ಮನಿಗೆ ಕೇವಲ 6 ತಿಂಗಳಲ್ಲಿ ಬೇಲ್ ಸಿಕ್ಬಿಡುತ್ತೆ. ಈ ಪ್ರಿಯಾಂಕಾ ಈಗಲೂ ಕೂಡ ಅದೇ ಜೈಲಲ್ಲಿದ್ದಾಳೆ. ಸ್ನೇಹಿತರೆ, ಇಷ್ಟೆಲ್ಲ ಆದ ನಂತರ ಪೊಲೀಸರು ಈ ರಾಮ್ ಸಿಂಗನ್ನು ವಿಚಾರಣೆ ಮಾಡ್ತಾರೆ. ರಾಮ್ ಸಿಂಗ್ ಅಂದರೆ ಈ ಪ್ರಿಯಾಂಕಾ ತಂದೆ. ರಾಮ್ ಸಿಂಗ್ ಒಂದು ಮಾತು ಹೇಳ್ತಾರೆ. ಸರ್, ನಾನು ಇವಳಿಗಾಗಿ ಒಂದು ಗಂಡು ನೋಡಿದ್ದೆ. ಈಗ ಒಂದು 2-3 ತಿಂಗಳಲ್ಲಿ ಸಿಂಪಲ್ಲಾಗಿ ನಾನು ಮದುವೆ ಮಾಡ್ಬಿಡ್ತಾ ಇದ್ದೆ ಅಂತ ಒಂದು ಮಾತು ಹೇಳ್ತಾರೆ. ಸ್ನೇಹಿತರೆ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಈ ಪ್ರಿಯಾಂಕಾ ಒಂದು 2-3 ತಿಂಗಳು ಸುಮ್ಮನಿರ್ತಾ ಇದ್ದರೆ ಈ ಪ್ರಿಯಾಂಕಾಗೆ ತಂದೆ ತಾಯಿ ಮದುವೆ ಮಾಡ್ತಾಯಿದ್ರು. ಈ ಪ್ರಿಯಾಂಕಾ ಎಲ್ಲೋ ಒಂದು ಕಡೆ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದಿತ್ತು. ಅದನ್ನು ಬಿಟ್ಟು ಈ ಪ್ರಿಯಾಂಕಾ ಅಮ್ಮನಿಗೆ ಪ್ರೀತಿ ಮಾಡ್ತಾಳೆ. ಅವ್ನು ಹೇಳ್ದಂಥ ಮಾತನ್ನು ಸೀರಿಯಸ್ ಆಗಿ ತಗೋತಾಳೆ. ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ಮುಂದೆ ಏನಾಗ್ಬೋದು ಅಂತ. ಪಾಪ ಆ ನಿರಪರಾಧಿ 2 ತನ್ನ ತಂಗಿರ ಜೀವ ಕೂಡ ತಗೋತಾಳೆ. ಅವಳು ಮಾಡಿದಂಥ ತಪ್ಪಿಗೆ ಈಗ ಶಿಕ್ಷೆ ಕೂಡ ಅನುಭವಿಸ್ತಾ ಇದ್ದಾಳೆ. ಸ್ನೇಹಿತರೆ, ಇಲ್ಲಿ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇಲ್ಲಿ ತಪ್ಪು ಯಾರ್ದು ಅಂತ. ಇಲ್ಲಿ ಕೊಲೆ ಮಾಡಿದಂಥ ಪ್ರಿಯಾಂಕದ ತಪ್ಪು, ಇಲ್ಲ ಅವಳಿಗೆ ಕೊಲೆ ಮಾಡು ಅಂತ ಹೇಳ್ಕೊಟ್ಟಂಥ ಆ ಅಮ್ಮಂದ ತಪ್ಪು. ಸ್ನೇಹಿತರೆ, ಇಲ್ಲಿ ತಪ್ಪು ಯಾರದೇ ಆಗಿರಲಿ, 2 ಜೀವಗಳು ಹೊಂಟೋಗಿದೆ, ಅವು ಮತ್ತೆ ವಾಪಸ್ ಬರಲ್ಲ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆಯಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.